ಕುಡಿಯುವ ನೀರಿನ ಪೈಪ್ ಅಳವಡಿಸಲು ಸುಸಜ್ಜಿತವಾದ ಪೈಪ್ ರಸ್ತೆಯನ್ನು ಅಗೆದು ಹಾಳು ಮಾಡಿರುವ ಘಟನೆ ಹಾವೇರಿಯ ಹಾನಗಲ್ ಪಟ್ಟಣದಲ್ಲಿ ನಡೆದಿದೆ. ಇಲ್ಲಿಯ ರಸ್ತೆಯ ಘಟಕದ ಎದುರಿನಿಂದ ಪೈಪ್ ಅಳವಡಿಕೆ ಕಾಮಗಾರಿ ಆರಂಭಗೊಂಡಿದ್ದು ಮುಖ್ಯ ರಸ್ತೆಯ ಒಂದು ಬದಿಯನ್ನು ಅಗೆಯಲಾಗಿದೆ. ಇದರಿಂದಾಗಿ ರಸ್ತೆ ಹಾಳಾಗಿದ್ದು ಸಂಚರಿಸಲು ಕಷ್ಟವಾಗುತ್ತಿದೆ ಎಂದು ಆರೋಪ ಕೇಳಿಬಂದಿದೆ. ಕಾಮಗಾರಿ ವೀಕ್ಷಿಸಲು ಸೋಮವಾರ ಸ್ಥಳಕ್ಕೆ ಬಂದ ಅಧಿಕಾರಿಗಳನ್ನು ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದು ಜನರ ಆಕ್ರೋಶದ ಹಿನ್ನೆಲೆಯಲ್ಲಿ ಮಂಗಳವಾರದಿಂದ ಕೆಲಸ ನಿಲ್ಲಿಸಲು ಸೂಚಿಸಲಾಗಿದೆ ಎಂದು ಹೇಳಿದರು. ಜನಗಳು ತಪ್ಪು ತಿಳ್ಕೊಂತಾರೆ. ನಿಮ್ ಬಗ್ಗೆ ಎಲ್ಲ ಗೊತ್ತು, ನಂಗೆ ನಾ ಕೇಳ್ಕೊಂಡಿದ್ದೀನಿ. ದುಡ್ಡಿಗೋಸ್ಕರ ಮಾಡಿದಾಗ ಹಣ ತಿನ್ನಕ್ ಬಂದಿದ್ದಾರೆ ಅಂತ ಅರ್ಥ. ಹಣ ತಿನ್ನಕ್ ಬಂದಿದ್ದೇವೆ ಅಂತ ಅರ್ಥ. ಬ್ರದರ್ ಇವಾಗ ಮಾತಾಡಿದ್ದು ಹೇಳಿದ ಅರ್ಥನೇ ಅದು. ಹಣ ನಾನು ಹೋಗ್ಬಿಡ್ತೀನಿ. ಹೌದು, ಮಾಡಿ ಹೋಗ್ತೀವಿ. ನಮ್ ಲಾರಿ ಹೆಚ್ಚು ಕಡಿಮೆ ಸಿಕ್ಕೊಂಡ್ರೆ ಯಾರು ತೆಗಿಸ್ತಾರೆ? ಇವ್ರೇನ ಕಾಂಕ್ರೀಟ್ ಹಾಕ್ತಾರ ಏನ್ ಹಾಕೋದಿಲ್ಲ, ಏನ್ ಹಾಕೋಕಾರ ರೋಡ್ ಹಿಂಗ್ ಮಾಡ್ತಾರೆ, ರೋಡ್ ತಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಮಾಡ್ತಾರೆ. ನಾವು ಮಾಡ್ತೀವಿ. ನಿಮ್ ಕಡೆ ರೋಲರ್ ಎಷ್ಟಿರುತ್ತೆ? ಎಷ್ಟು ಮೀಟರ್ ಇದೆ? ನೀವು ಎಷ್ಟು ಮಿನಿ ರೋಲ್ ಇದೆ. ಆಯ್ತಾಯ್ತು. ಎಷ್ಟು ಮೀಟರ್ ಇದೆ ಅದು? ಅದು ಬಿಟ್ಟು ನಿಮ್ದು 0.7 0.8. ಓಕೆ, 0.8 ಅಂತ ಇಟ್ಕೊಳ್ಳಿ. 0.8. ನೆಕ್ಸ್ಟ್ ನಿಮ್ದು ಡೈ ಆಫ್ ದ ಪೈಪ್ ಏನಿದೆ?